My name is Shulila Angdi. My studying in BSc second sem. My topic name is explain the factors affecting the Le-Chatela's principle. First one is Le-Chatela's principle. ಇದರ ಬಗ್ಗೆ ತಿಳ್ಕೊಳ್ಳೋಣ. Le-Chatela's principle proposed of a general principle which applies to all systems is equilibrium. This important principle called the Le-Chatela's principle. As when stress is applied on the system in a equilibrium, the system tends to adjust itself so as to reduce the stress. There are three ways in which the stress can be on the chemical equilibrium. ಅಂದರೆ Le-Chatela's principle ಒಳಗೆ 3 steps ಬರ್ತಾವೆ. ಒಂದು ಚೇಂಜಿಂಗ್ ದ ಕಾನ್ಸಂಟ್ರೇಷನ್, ಚೇಂಜಿಂಗ್ ದ ಪ್ರೆಷರ್, ಚೇಂಜಿಂಗ್ ದ ಟೆಂಪ್ರೇಚರ್. ಅಂದರೆ ಚೇಂಜಿಂಗ್ ದ ಕಾನ್ಸಂಟ್ರೇಷನ್ ಆಫ್ ದ ರಿಯಾಕ್ಟೆಂಟ್ ಆಫ್ ಪ್ರಾಡಕ್ಟ್, changing the pressure or volume of the system, changing the temperature. First one changing the concentration ಬಗ್ಗೆ ನಾವು ನೋಡ್ಕೊಳ್ಳೋಣ. When a concentration of any of the reactants of the products is changed, the equilibrium shifts in a direction so as to reduce the change in a concentration that was made. There are three examples: P1, P2, P3 at equilibrium, under the equilibrium, new equilibrium in molecules. One increase full degrees. E type 3 examples. And effect of a change in a concentration of ammonia synthesis reaction. ಅಂದ್ರೆ ಚೇಂಜ್ ಇನ್ ದ ಕಾನ್ಸಂಟ್ರೇಷನ್, ಇದಕ್ಕೆ ಅಮೋನಿಯಾ ಸೈಂಥೆಸಿಸ್ ರಿಯಾಕ್ಷನ್ ಬಗ್ಗೆ ಒಂದು ಎಕ್ಸಾಂಪಲ್ಸ್. Na2 ಮತ್ತು 3H2 ಗ್ಯಾಸ್, 2NH3 ಗ್ಯಾಸ್. A change in the concentration of the reactant or product can be affected by the addition or removal of that species. Let us consider a general reaction. ಮತ್ತು A plus B ರಿಯಾಕ್ಟ್ ಆಗಿ C ಪ್ರಾಡಕ್ಟ್ ಬರುತ್ತೆ. ಆಮೇಲಿನ ಸೆಕೆಂಡ್ ಒನ್ ಈಸ್ ಸೆಕೆಂಡ್ ಯಾವುದೈತಿ ಚೇಂಜಿಂಗ್ ದ ಪ್ರೆಷರ್ ಆರ್ ವ್ಯಾಲ್ಯೂಮ್. ಆ ಟಾಪಿಕ್ ಬಗ್ಗೆ ನೋಡೋಣ. ಸೆಕೆಂಡ್ ಒನ್ ಏನು ಎಫೆಕ್ಟ್ ಆಫ್ ಚೇಂಜ್ ಇನ್ ಪ್ರೆಷರ್. Effect of a change in a pressure. When a pressure is increased on the gaseous equilibrium reaction, the equilibrium will shift in a direction which tends to decrease the pressure. ಈಗ ಎಕ್ಸಾಂಪಲ್ ತಗೋಬೇಕಂದ್ರೆ A plus B C, ಇದು ಮಾಲಿಕ್ಯೂಲ್ಸ್ ಡಿಗ್ರೀಸ್ ಆಗುತ್ತಾ. ಏನಾಗುತ್ತಾ? ಮಾಲಿಕ್ಯೂಲ್ಸ್ ಡಿಗ್ರೀಸ್. ಇಲ್ಲೇ ಇಕ್ವಿಲಿಬ್ರಿಯಂ ಶಿಫ್ಟ್ ಆನ್ ದ ಇನ್ಕ್ರೀಸ್ ಆಫ್ ಅ ಪಿ. ಏನು? ಇಕ್ವಿಲಿಬ್ರಿಯಂ ಶಿಫ್ಟ್ ಆನ್ increase of P. The reaction which the number of the product molecules is equal to the number of the reactants molecules. ಅಂದ್ರೆ ಈಗ ಎಕ್ಸಾಂಪಲ್ಸ್ H2 ಗ್ಯಾಸ್ ಪ್ಲಸ್ I2 ಏನು ಪ್ರಾಡಕ್ಟ್ ಆಗುತ್ತೆ? 2HI. The reactants in which the number of the product molecules is equal to the number of the reactant molecules in a molecule. ಇದು ಎಫೆಕ್ಟ್ ಆಫ್ ಅ ಚೇಂಜ್ ಇನ್ ಅ ಪ್ರೆಷರ್. ವೆನ್ ಎ ಪ್ರೆಷರ್ ಈಸ್ ಇನ್ಕ್ರೀಸ್ಡ್ ಆಗುತ್ತಾ ಆ್ಯಂಡ್ ಗ್ಯಾಸಿಯಸ್ ಇಕ್ವಿಲಿಬ್ರಿಯಮ್ ಆಗುತ್ತೆ, ರಿಯಾಕ್ಷನ್ ಆಗುತ್ತೆ. ದ ಇಕ್ವಿಲಿಬ್ರಿಯಮ್ ವಿಲ್ ಶಿಫ್ಟ್ ಇನ್ ದ ಡೈರೆಕ್ಷನ್ ವಿಚ್ ಟೆನ್ಸ್ ಟು ಡಿಗ್ರೀಸ್ ಇನ್ ದ ಪ್ರೆಷರ್. ಇದು ಡಿಗ್ರೀಸ್ ಆಗುತ್ತೆ. ಏನೋ ಪ್ರೆಷರ್ ಡಿಗ್ರೀಸ್ ಆಗುತ್ತಾ. ಇದರೊಳಗೆ ಎಫೆಕ್ಟ್ ಆಫ್ ಅ ಚೇಂಜ್ ಇನ್ ಅ ಪ್ರೆಷರ್ ಒಳಗೆ. ಇನ್ನು ಥರ್ಡ್ ಒನ್ ಏನೈತಿ? ಎಫೆಕ್ಟ್ ಆಫ್ ಅ ಚೇಂಜ್ ಇನ್ ಅ ಟೆಂಪ್ರೇಚರ್. ಇದು ಥರ್ಡ್ ಒನ್.
ಎಫೆಕ್ಟ್ ಆಫ್ ಚೇಂಜ್ ಆಫ್ ಅ ಟೆಂಪ್ರೇಚರ್ ಒಳಗೆ ವೆನ್ ಎ ಟೆಂಪ್ರೇಚರ್ ಆಫ್ ದ ರಿಯಾಕ್ಷನ್ ಈಸ್ ಇನ್ಕ್ರೀಸ್ಡ್ ದ ಇಕ್ವಿಲಿಬ್ರಿಯಮ್ ಶಿಫ್ಟ್ಸ್ ಇನ್ ಅ ಡೈರೆಕ್ಷನ್ ಆನ್ ಇನ್ ವಿಚ್ ದ ಹೀಟ್ ಈಸ್ ಅಬ್ಸರ್ವ್ಡ್. ಈಗ ಎಕ್ಸಾಂಪಲ್ ಹೇಳ್ಬೇಕಂದ್ರೆ A plus B react with C plus heat, equilibrium. Equilibrium shift, heat, ಇದು ಟೆಂಪ್ರೇಚರ್ increased, ಇದು increased. A plus B ಇದು ರಿಯಾಕ್ಟ್ ಆಗಿ ಇದು ಸಿ ಪ್ಲಸ್ ಹೀಟ್ ಇದು ಆಗುತ್ತೆ, ಅದು ಟೆಂಪ್ರೇಚರ್ನ ಇನ್ಕ್ರೀಸ್ಡ್, ಇದು ಇಕ್ವಿಲಿಬ್ರಿಯಮ್ ಶಿಫ್ಟ್ ಆಗುತ್ತೆ. ಇದಾಗ ಎಕ್ಸೋಥರ್ಮಿಕ್ ರಿಯಾಕ್ಷನ್, ಇದು ಎಕ್ಸೋಥರ್ಮಿಕ್ ರಿಯಾಕ್ಷನ್. ಇನ್ನು ಎಂಡೋಥರ್ಮಿಕ್ ರಿಯಾಕ್ಷನಿಗೆ ಎಕ್ಸಾಂಪಲ್, ಇದು ಎಕ್ಸೋಥರ್ಮಿಕ್ಕಿಗೆ ಎಕ್ಸಾಂಪಲ್ ಆದ್ರೆ ಇನ್ನು ಎಂಡೋಥರ್ಮಿಕ್ ಒಂದು ಎಕ್ಸಾಂಪಲ್ ಬರುತ್ತೆ. ಎಂಡೋಥರ್ಮಿಕ್ ರಿಯಾಕ್ಷನ್ ಅದಕ್ಕೆ ಹೆಂಗಂತಂದ್ರೆ ಎಕ್ಸಾಂಪಲ್ ಎಕ್ಸ್ ಪ್ಲಸ್ ವೈ ಪ್ಲಸ್ ಹೀಟ್ ಆದಾಗ ಜೆಡ್ ಪ್ರಾಡಕ್ಟ್ ಆಗುತ್ತೆ. ಇದು ಎಂಡೋಥರ್ಮಿಕ್ ರಿಯಾಕ್ಷನ್ಗೆ ಎಕ್ಸಾಂಪಲ್. ಇದು ಎಂಡೋಥರ್ಮಿಕ್, ಇದು ಎಕ್ಸೋಥರ್ಮಿಕ್ ಎಕ್ಸಾಂಪಲ್ಸ್. ಇದು ಎಫೆಕ್ಟ್ ಆಫ್ ಅ ಚೇಂಜ್ ಇನ್ ಟೆಂಪ್ರೇಚರ್. ಥರ್ಡ್ ಒನ್ ಪಾಯಿಂಟ್, ಇದು ವೆನ್ ಎ ಟೆಂಪ್ರೇಚರ್ ಆಫ್ ದ ರಿಯಾಕ್ಷನ್ ಈಸ್ ದ ಇನ್ಕ್ರೀಸ್ಡ್ ದ ಇಕ್ವಿಲಿಬ್ರಿಯಮ್ ಶಿಫ್ಟ್ ಈಸ್ ದ ಡೈರೆಕ್ಷನ್ ಇನ್ ವಿಚ್ ಇದು ಏನಾಗುತ್ತೆ ಹೀಟ್ ಈಸ್ ಅಬ್ಸರ್ವ್ ಮಾಡಬೇಕು. ಇದು ಎಫೆಕ್ಟ್ ಆಫ್ ಅ ಚೇಂಜ್ ಇನ್ ಟೆಂಪ್ರೇಚರ್. ಥ್ಯಾಂಕ್ ಯು.